ನಮಸ್ಕಾರ ಸ್ನೇಹಿತರೆ, ಮಾ ಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗೀಗ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಸರ್ಕಾರಿ ನೌಕರರ ವಿಮೆಗೆ ಸಂಬಂಧಪಟ್ಟಂತಹ ಬಹಳ ಮುಖ್ಯವಾದಂತಹ ಮಾಹಿತಿಯನ್ನು ಈ ಸುತ್ತೋಲೆಯಲ್ಲಿ ನೀಡಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, KGID ನಿಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಲಿ ನೀಡಿರ್ತಕ್ಕಂಥ ಹಲವಾರು ನೌಕರರ ಮಾಹಿತಿಗಳು ತಪ್ಪಾಗಿ ಎಂಟ್ರಿ ಆಗಿರುವ ಕಾರಣ ಹಲವಾರು ಸಮಸ್ಯೆಗಳು ಎದುರಾಗಿರ್ತಕ್ಕಂಥದ್ದು. ಸೊ ಈ ನ್ಯೂನತೆಗಳನ್ನು ಗುರುತಿಸಿ ವಿಮಾ ಇಲಾಖೆ ಈಗ ಒಂದಷ್ಟು ಸೊಲ್ಯೂಷನ್ಗಳನ್ನು ಕಂಡುಕೊಂಡಿದೆ. ಸ್ನೇಹಿತರೆ, ಸರ್ಕಾರಿ ನೌಕರರ ಎಷ್ಟು ಜನ ಸರ್ಕಾರಿ ನೌಕರರ ಮಾಹಿತಿಗಳು ತಪ್ಪಾಗಿದೆ, ಯಾವ ಮಾಹಿತಿಗಳು ತಪ್ಪಾಗಿದೆ ಅನ್ನೋದನ್ನು ಕೂಡ ಈ ಸುತ್ತೋಲೆನಲ್ಲಿ ಅವರು ನೀಡಿ ಅದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬ ನೌಕರರು ಕೂಡ ತಪ್ಪದೆ ನೋಡಬೇಕಾದಂತಹ ಮಾಹಿತಿ. ನಿಮ್ಮದು ಕೂಡ KGID ಇಲ್ಲಿ ಪ್ರತಿ ತಿಂಗಳು ಕಡಿತ ಆಗ್ತಾ ಇರ್ತಕ್ಕಂಥ ಒಂದು ವಿಮಾ ಕಂತು ಕೂಡ ನಿಮ್ಮ ಈ ಇಲಾಖೆಗೆ ಸೇರ್ತಕ್ಕಂಥದ್ದು. ಸ್ನೇಹಿತರೆ, ಬನ್ನಿ ನೋಡೋಣ. ಹಾಗಾದರೆ ನೋಡಿ, KGID ಆನ್ಲೈನ್ ತಂತ್ರಾಂಶದಲ್ಲಿ ತಪ್ಪಾಗಿರುವ ಜೀವ ವಿಮಾ ಪಾಲಿಸಿ ದತ್ತಾಂಶವನ್ನು ಸರಿಪಡಿಸುವ ಬಗ್ಗೆ ಈ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ಪ್ರತಿ ಡೀಟೇಲ್ಸನ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ನೋಡಿ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಮಾ ಇಲಾಖೆಯ ಪಾಲಿಸಿ ದತ್ತಾಂಶದಲ್ಲಿ ಈ ಕೆಳಕಂಡ ನ್ಯೂನತೆಗಳು ಕಂಡು ಬಂದಿರುತ್ತೆ. ಸೊ ಯಾವ ನ್ಯೂನತೆಗಳು ಇಲ್ಲಿ ಕಂಡು ಬಂದಿದೆ ಅಂತ ಮೊದಲನೇದು ನೋಡಿ, HRMS ತಂತ್ರಾಂಶದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಪ್ರಥಮ ಪಾಲಿಸಿ ಸಂಖ್ಯೆ ತಪ್ಪಾಗಿರುತ್ತೆ. ಎರಡನೇದು, HRMS ತಂತ್ರಾಂಶ ಹಾಗೂ KGID ತಂತ್ರಾಂಶಗಳಲ್ಲಿನ ದತ್ತಾಂಶವನ್ನು ಹೋಲಿಸಿ ನೋಡಿದಾಗ ಹೆಸರುಗಳಲ್ಲಿ ವ್ಯತ್ಯಾಸ ಆಗಿರುತ್ತೆ. ಸೊ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಹೆಸರೇ ತಪ್ಪಾಗಿ ಮುದ್ರಿತ ಆಗಿರ್ಬೋದು. ಇದು ಕೂಡ ಎರಡನೇ ನ್ಯೂನತೆ ಆಗಿದೆ ಸ್ನೇಹಿತರೆ. ಮತ್ತು HRMS ತಂತ್ರಾಂಶ ಹಾಗೂ KGID ತಂತ್ರಾಂಶಗಳಲ್ಲಿನ ದತ್ತಾಂಶವನ್ನು ಹೋಲಿಸಿ ಜನ್ಮ ದಿನಾಂಕ ವ್ಯತ್ಯಾಸ ಆಗಿರುತ್ತೆ. ಸೊ KGID ಮತ್ತು HRMS ಎರಡು ತಂತ್ರಾಂಶದಲ್ಲಿ ನೇಮ್ ಕರೆಕ್ಟ್ ಆಗಿದ್ರೂ ಜನ್ಮ ದಿನಾಂಕ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಅದೊಂದು ನ್ಯೂನತೆ ಕಂಡು ಬಂದಿರತಕ್ಕಂಥದ್ದು. ಮತ್ತು ನಾಲ್ಕನೇದು, HRMS ತಂತ್ರಾಂಶದಲ್ಲಿರುವ KGID ಸಂಖ್ಯೆಯ ಮಾಹಿತಿಗಳು KGID ದತ್ತಾಂಶದಲ್ಲಿ ಲಭ್ಯ ಇರೋದಿಲ್ಲ. ಸೊ HRMS ತಂತ್ರಾಂಶದಲ್ಲಿರ್ತಕ್ಕಂಥ ಹಲವಾರು ಮಾಹಿತಿ KGID ದತ್ತಾಂಶದಲ್ಲಿ ಲಭ್ಯ ಇರೋದಿಲ್ಲ. ಇವುಗಳನ್ನು ಈಗ ಸರಿಪಡಿಸಬೇಕಾಗಿ ಈಗ ಬಹಳ ಮುಖ್ಯವಾದ ಮಾಹಿತಿ ಅಂತ ಈಗ ಹೊರಡಿಸಿರ್ತಕ್ಕಂಥ ಸುತ್ತೋಲೆ ಇದು. ನೋಡಿ, ಈ ನ್ಯೂನತೆಗಳನ್ನು ಸರಿಪಡಿಸಲು ಅನುಸರಿಸಬೇಕಾದ ಪ್ರಮಾಣಿತ ಕಾರ್ಯವಿಧಾನಗಳನ್ನು ಈ ಕೆಳಗೆ ವಿವರಿಸಲಾಗಿದೆ. ಮೊದಲನೇದು ನಿಮ್ಮ ನ್ಯೂನತೆ ನೋಡಿ, HRMS ತಂತ್ರಾಂಶದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಪ್ರಥಮ ಪಾಲಿಸಿ ಸಂಖ್ಯೆ ತಪ್ಪಾಗಿರೋದಕ್ಕೆ ಏನು ಮಾಡಬೇಕು ಅಂದರೆ, ಮೊದಲನೇ ಅಂಶ ನೋಡಿ, ವಯಸ್ಸು 55 ವರ್ಷ ಮೀರಿದ 474 ಹಾಗೂ 55 ವರ್ಷ ಮೀರಿರದ 588 ಪ್ರಕರಣಗಳು ಗುರುತಿಸಲಾಗಿದೆ. ಸೊ ಗುರುತು ಮಾಡಿರ್ತಕ್ಕಂಥದ್ದು ಎಕ್ಸೆಲ್ ಶೀಟ್ನಲ್ಲಿ ನೀಡಿರುವ ಮಾಹಿತಿಯ ಆಧಾರದ ಮೇಲೆ ಶೀಘ್ರ ಸಂಪರ್ಕ ಮಾರ್ಗವನ್ನು ಅನುಸರಿಸಿ ವಿಮಾದಾರರ ಮೇಲಾಧಿಕಾರಿಗಳು, ವಿಮಾದಾರರು ಹಾಗೂ ರಾಜ್ಯ ಸರ್ಕಾರಿ ನೌಕರರನ್ನು ಸಂಪರ್ಕಿಸಿ ಪಾಲಿಸಿ ಸಂಖ್ಯೆ ತಪ್ಪಾಗಿರುವ ವಿಷಯವನ್ನು ಸದರಿಯವರಿಗೆ ತಿಳಿಸಿ ವೇತನ ಬಟವಾಡೆ ಅಧಿಕಾರಿಗಳ ಮೂಲಕ ಪಾಲಿಸಿ ಸಂಖ್ಯೆಗಳನ್ನು ತಿದ್ದುಪಡಿ ಮಾಡಿಸುವುದು. ಸೊ ಪಾಲಿಸಿ ಸಂಖ್ಯೆ ತಪ್ಪಾಗಿರುವ ಕಾರಣ ಈಗ ಅವರು ವಿಮಾದಾರರನ್ನು ಅಥವಾ ನೌಕರರನ್ನು ಸಂಪರ್ಕ ಮಾಡಿ ಸಂಖ್ಯೆಯನ್ನು ಕರೆಕ್ಟಾಗಿರೋ ಸಂಖ್ಯೆಯನ್ನು ಅವರು ಇಲ್ಲಿ ತಿದ್ದುಪಡಿಯನ್ನು ಮಾಡಬೇಕಾಗಿರುತ್ತೆ. ಹಾಗೆ ತಿದ್ದುಪಡಿ ಮಾಡಿಸಲು ಸಾಧ್ಯವಿಲ್ಲದಂತಹ ಪ್ರಕರಣದಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಮೇಲಾಧಿಕಾರಿಗಳನ್ನು ವಿಮಾದಾರರು ಅಥವಾ ರಾಜ್ಯ ಸರ್ಕಾರಿ ನೌಕರರಿಂದ ನಿಖರ ಮಾಹಿತಿಯನ್ನು ಪಡೆದು ಸದರಿ ಮಾಹಿತಿಯನ್ನು ಪಾಲಿಸಿ ಸಂಖ್ಯೆವಾರು ಎಕ್ಸೆಲ್ ಶೀಟ್ನಲ್ಲಿ ನಮೂದಿಸಿ ಪೂರಕ ದಾಖಲೆಗಳೊಂದಿಗೆ ವಿಮಾ ನಿರ್ದೇಶನಾಲಯದ ಗಣಕ ವಿಭಾಗದ ಇಮೇಲ್ ID ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಇಮೇಲ್ IDಗೆ ಕಳಿಸ್ಕೊಡ್ಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಹಾಗೆ ತಿದ್ದುಪಡಿ ಮಾಡಲಾದ ವಿಮಾದಾರರ ಜೀವ ವಿಮಾ ಪಾಲಿಸಿಗಳನ್ನು ಡಮ್ಮಿ ಸಂಖ್ಯೆಯ ಮೇಲೆ ಸ್ವೀಕೃತಿಯಾಗಿರುವ ವಿಮಾ ಕಂತುಗಳು ಅಥವಾ ಸಾಲದ ಕಂತುಗಳನ್ನು ಪರಿಶೀಲಿಸಿ ಸರಿಪಡಿಸಲಾದ ಪಾಲಿಸಿ ಸಂಖ್ಯೆಗೆ ಅಪ್ಡೇಟನ್ನು ಮಾಡಬೇಕು. ಸೊ ವಿಮಾ ಪಾಲಿಸಿಯ ಸಂಖ್ಯೆ ಅದು ತಪ್ಪಾಗಿದ್ದಂಥ ಕಾರಣ ಆ
ಸಂಖ್ಯೆಗೆ ಅಪ್ಡೇಟ್ ಆಗಿರುತ್ತೆ ನಿಮ್ಮ ವಿಮಾ ಕಂತುಗಳು ಮತ್ತು ಸಾಲದ ಕಂತುಗಳು. ಅದನ್ನು ಈಗ ಹೊಸದಾಗಿ ಸರಿಪಡಿಸಲಾದ ಪಾಲಿಸಿ ಸಂಖ್ಯೆಗೆ ಅಪ್ಡೇಟನ್ನು ಮಾಡಬೇಕಾಗತ್ತೆ. ಸೊ ಮೊದಲನೇದು ಮುಗೀತು. ಎರಡನೇದು ನೋಡಿ, HRMS ತಂತ್ರಾಂಶ ಮತ್ತು KJD ತಂತ್ರಾಂಶಗಳಲ್ಲಿನ ದತ್ತಾಂಶದಲ್ಲಿ ವಿಮಾದಾರರ ಅಥವಾ ರಾಜ್ಯ ಸರ್ಕಾರಿ ನೌಕರರ ಹೆಸರುಗಳಲ್ಲಿ ವ್ಯತ್ಯಾಸ ಇದ್ದಂಥ ಸಂದರ್ಭದಲ್ಲಿ ನೋಡಿ, ಎಕ್ಸೆಲ್ ಶೀಟ್ನಲ್ಲಿ ನೀಡಿರುವ ಮಾಹಿತಿಯ ಆಧಾರದ ಮೇಲೆ ಜೀವ ವಿಮಾ ಪಾಲಿಸಿಗಳ ಭೌತಿಕ ಕಡತಗಳಲ್ಲಿನ ದಾಖಲೆಗಳನ್ನು ಪರಿಶೀಲಿಸಿ ನಿಖರವಾದ ಮಾಹಿತಿಯನ್ನು ಪಾಲಿಸಿ ಸಂಖ್ಯಾವಾರು ಎಕ್ಸೆಲ್ ಶೀಟ್ನಲ್ಲಿ ನಮೂದಿಸಿ ವಿಮಾ ನಿರ್ದೇಶನಾಲಯ ಗಣಕ ವಿಭಾಗದ ಇಮೇಲ್ ID ಸ್ನೇಹಿತರೆ ಯಾವಾಗಲೂ ಹೇಳಿದ್ನಲ್ಲ ಆ ಇಮೇಲ್ ಐಡಿಗೆ ಕಳಿಸ್ಬೇಕಾಗತ್ತೆ. ಸೊ ಈ ಬಂದಂಥ ಮಾಹಿತಿಯನ್ನು ನೋಡಿ KJD ಆನ್ಲೈನಲ್ಲೂ ಕೂಡ ಅಪ್ಡೇಟನ್ನು ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಹಾಗೂ ಜನ್ಮ ದಿನಾಂಕ ವ್ಯತ್ಯಾಸ ಇದ್ದಂತಹ ಸಂದರ್ಭದಲ್ಲಿ ನೋಡಿ ಅಲ್ಲಿ ನೀಡಿರುವ ಮಾಹಿತಿಯ ಆಧಾರದ ಮೇಲೆ ಇಲ್ಲೂ ಕೂಡ ಭೌತಿಕ ಕಡತಗಳಲ್ಲಿರ್ತಕ್ಕಂಥ ಮಾಹಿತಿಯನ್ನು ಡೇಟ್ ಆಫ್ ಬರ್ತನ್ನು ಎಕ್ಸಾಕ್ಟ್ ಡೇಟ್ ಆಫ್ ಬರ್ತನ್ನು ಮೇಲ್ ಮಾಡಿ ಅದನ್ನು ಕೂಡ ಸರಿಪಡಿಸ್ಬೇಕಾಗುತ್ತೆ. ಒಂದು ವೇಳೆ ಭೌತಿಕ ಕಡತದಲ್ಲಿರುವ ಜೀವ ವಿಮಾ ಪ್ರಸ್ತಾವನೆಯಲ್ಲಿ ವಿಮಾದಾರರು ನಮೂದಿಸಿರುವ ಜನ್ಮ ದಿನಾಂಕವು HRMS ದತ್ತಾಂಶದಲ್ಲಿನ ಜನ್ಮ ದಿನಾಂಕಕ್ಕೆ ತಾಳೆಯಾಗದೆ ಪ್ರಕರಣಗಳಲ್ಲಿ ಶೀಘ್ರ ಸಂಪರ್ಕ ಮಾರ್ಗವನ್ನು ಅನುಸರಿಸಿ ವಿಮಾದಾರರ ಮೇಲಾಧಿಕಾರಿಗಳು ವಿಮಾದಾರರು ಅಥವಾ ನೌಕರರನ್ನು ಸಂಪರ್ಕಿಸಿ ಸರಿಯಾದ ಜನ್ಮ ದಿನಾಂಕವನ್ನು ಸೇವಾ ಪುಸ್ತಕದ ಅನುಪ್ರಮಾಣಿತ ಪ್ರತಿಯೊಂದಿಗೆ ಪಡೆದು ವಿವರವನ್ನು ಪಾಲಿಸಿ ಸಂಖ್ಯಾವಾರು ಎಕ್ಸೆಲ್ ಶೀಟ್ನಲ್ಲಿ ನಮೂದಿಸಿ ಅದನ್ನು ಕೂಡ ಮೇಲ್ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆ ಜನ್ಮ ದಿನಾಂಕ ತಿದ್ದುಪಡಿಯಾದ ನಂತರ ವಿಮಾ ಮೊತ್ತವನ್ನು ಮರು ಲೆಕ್ಕಾಚಾರ ಮಾಡಿ ಸಂಬಂಧಪಟ್ಟ ಉಪನಿರ್ದೇಶಕರುಗಳ ಅನುಮೋದನೆಯೊಂದಿಗೆ ಡೇಟಾ ವೆರಿಫಿಕೇಷನ್ ಪೋರ್ಟಲ್ನಲ್ಲಿ ತಿದ್ದುಪಡಿಗಳನ್ನು ಮಾಡಿ ಜಿಲ್ಲಾ ವಿಮಾಧಿಕಾರಿಗಳಿಂದ ಸೈನನ್ನು ಮಾಡಿಸ್ಬೇಕಾಗುತ್ತೆ. ಕೊನೆಯದಾಗಿ HRMS ತಂತ್ರಾಂಶದಲ್ಲಿ ನೋಡಿ KJD ದತ್ತಾಂಶದಲ್ಲಿ ಲಭ್ಯವಿಲ್ಲದೆ ಇರುವಂಥ ಪ್ರಕರಣಗಳಲ್ಲಿ ನೋಡಿ ಎಕ್ಸೆಲ್ ಶೀಟ್ನಲ್ಲಿ ನೀಡಿರುವ ಮಾಹಿತಿ ಆಧಾರದ ಮೇಲೆ ಪಾಲಿಸಿಯು ಆಫ್ಲೈನ್ ಅವಧಿಗೆ ಸಂಬಂಧಪಟ್ಟಿದ್ದಲ್ಲಿ ಸಂದರ್ಭಾನುಸಾರ ಕಚೇರಿಯಲ್ಲಿನ ಪಾಲಿಸಿ ಪುಸ್ತಕವನ್ನು ಪಾಲಿಸಿ ನೀಡಲಾಗಿರುವ ಜಿಲ್ಲಾ ವಿಮಾ ಕಚೇರಿಯನ್ನು ಸಂಪರ್ಕಿಸಿ ಪಾಲಿಸಿ ಪುಸ್ತಕದ ಸ್ಕ್ಯಾನ್ ಪ್ರತಿಯನ್ನು ಪಡೆದು ಪಾಲಿಸಿಯು ತರುವಾಯದ ಪಾಲಿಸಿಯಾಗಿದ್ದಲ್ಲಿ ಪ್ರಥಮ ಪಾಲಿಸಿಗೆ ಜೋಡಣೆಯನ್ನು ಮಾಡೋದು ಹಾಗೂ ಪ್ರಥಮ ಪಾಲಿಸಿಯಾಗಿದ್ದಲ್ಲಿ ವಿಮಾ ನಿರ್ದೇಶನಾಲಯದ ಗಣಕ ವಿಭಾಗಕ್ಕೆ ಮಾಹಿತಿ ನೀಡಿ ಪಾಲಿಸಿಯನ್ನು ದತ್ತಾಂಶ ಪರಿಶೀಲನೆಗೆ ಅಸೈನ್ ಮಾಡಿಕೊಂಡು ದತ್ತಾಂಶ ಪರಿಶೀಲನೆಯನ್ನು ಪೂರ್ಣಗೊಳಿಸುವುದು. ಸೊ ವಿಮಾ ಇಲಾಖೆಯಿಂದ ಈ ಒಂದು ಮಹತ್ವದ ಕೆಲಸವನ್ನು ಈಗ ಮಾಡ್ತಿದ್ದಾರೆ. ಇಷ್ಟು ದಿನ ನೋಡಿ ಸ್ನೇಹಿತರೆ ಯಾವ ನ್ಯೂನತೆಗಳಿತ್ತು, ಅದರಿಂದಾಗಿ ನೌಕರರಿಗೆ ಹಲವಾರು ತೊಂದರೆಗಳು ಆಗ್ತಾಯಿತ್ತು. ಸೊ ವಿಮಾ ಕಂತು ಹಾಗೂ ಸಾಲದ ಕಂತು ಯಾವುದೇ ಇದ್ರೂ ಕೂಡ ನೇರವಾಗಿ ಡಿಡಕ್ಟ್ ಆಗ್ತಾಯಿತ್ತು. ಆದರೆ ಈ ಹೆಸರು ಡೇಟ್ ಆಫ್ ಬರ್ತು ಈ ಮಾಹಿತಿಗಳು ತಪ್ಪಾಗಿದ್ದಂತಹ ಕಾರಣ ಹಲವಾರು ತೊಂದರೆಗಳು ಆಗ್ತಾಯಿತ್ತು ಸ್ನೇಹಿತರೆ. ಸೊ ಅದನ್ನು ಈಗ ಸರಿಪಡಿಸೋದಕ್ಕೆ ಕಾರ್ಯಗತವಾಗಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.